ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಂದು ಯೂಟ್ಯೂಬ್ದೇನು 100K ಕಂಪ್ಲೀಟ್ ಆಗಿದ್ದಕ್ಕೆ ಸಿಲ್ವರ್ ಪ್ಲೇ ಬಟನ್ ಬಂದಿತ್ತಲ್ಲ. ಸೊ ಆ ಸಿಲ್ವರ್ ಪ್ಲೇ ಬಟನ್ನ ಅನ್ಬಾಕ್ಸಿಂಗ್ ಮಾಡೋಕೆ ಒಬ್ಬ ಸ್ಪೆಷಲ್ ಪರ್ಸನ್ ಕಡೆಗಿಂತ ನಾನು ಮಾಡಿಸ್ತೀನಿ ತಂದಿದ್ದೆ. ಸೊ ಅದನ್ನು ನಮ್ಮ ಮೆಚ್ಚಿದ ಸುಮಿತ್ ಸರ್ ಕಡೆಗಿಂತ ಒಂದು ಅನ್ಬಾಕ್ಸಿಂಗ್ ಮಾಡಿಸ್ತಿದ್ದೆ. ಸೊ ಇವಾಗ ಅಲ್ಲಿ ನೋಡ್ಬೋದು, ಆಫೀಸಲ್ಲಿ ನಮ್ಮ ಸರ್ ಇದ್ದಾರೆ. ಈಗ ಅವ್ರ ಕಡೆ ಹೋಗಿ ಇದೊಂದು ಅನ್ಬಾಕ್ಸಿಂಗ್ ಅನ್ನ ಮಾಡೋಣ ಬನ್ನಿ. ನಾನು ಮತ್ತು ನಮ್ಮ ಸ್ನೇಹಿತರು ಸರ್ ಆಫೀಸ್ ಒಳಗಡೆ ಬಂದು ಸರ್ ಜೊತೆಯಲ್ಲಿ ಒಂದೆರಡು ಮಾತಾಡಿ ಅವರು ಒಂದು ಸ್ಟುಡಿಯೋಲ್ಲಿ ಹೋದ್ವಿ. ಸ್ಟುಡಿಯೋ ಒಳಗೆ ಹೋಗಿ ಅವ್ರ ಸ್ಟುಡಿಯೋನ ನೋಡಿಕೊಂಡು ಲೈವ್ ಬರಬೇಕಾಗಿತ್ತಲ್ಲ. ಆ ಲೈವ್ ಬರೋಕ್ಕೆ ಸರ್ ಸ್ವಲ್ಪ ಸೆಟಪ್ಪನ್ನು ಮಾಡ್ಕೊಳ್ತಾ ಇದ್ದರು. ಅದಾದಮೇಲೆ ಸರ್ ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬಂದು ತಮ್ಮ ವಿದ್ಯಾರ್ಥಿ ಬಳಗದ ಮುಂದೆ ನನ್ನ ಬಗ್ಗೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಕುರಿತು ಇಂಟ್ರೊಡಕ್ಷನನ್ನು ಮಾಡಿದ್ರು. ನನ್ನ ವಿದ್ಯಾರ್ಥಿಯೊಬ್ರು, ಯಾಕಂದ್ರೆ ಯೂಟ್ಯೂಬ್ ಜರ್ನಿ ಅನ್ನೋದು ನಾನು ಅನ್ಕೊಂಡಿದ್ದ ಬಹಳಷ್ಟು ಕಷ್ಟ. ಯಾಕಂದ್ರೆ ಒಂದು ವಿಡಿಯೋ ನೋಡಿದ್ದೆ ನಾನು. ಒಂದು ವಿಡಿಯೋ ಹೆಂಗಿತ್ತು ಅಂತಂದ್ರೆ, ಇದು ಕ್ರೈಟೀರಿಯಾ ಇರುತ್ತೆ ಸರ್ ಯಾವುದೇ ಒಂದು ಯೂಟ್ಯೂಬ್ ಚಾನಲ್. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಏನಂತಂದ್ರೆ, ನಾನು ಏನಾದ್ರು ವಿಡಿಯೋ ಹಾಕ್ಬೇಕು, ನಾನು ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳಿಗಿರುತ್ತೆ. ಸೊ ಅದರಲ್ಲಿ ಒಂದು ವಿದ್ಯಾರ್ಥಿ, ನನ್ನ ವಿದ್ಯಾರ್ಥಿ, ಅದನ್ನ ಪ್ರೂವ್ ಮಾಡಿ ತೋರಿಸಿದ್ರು. ಸರ್ ಲೈವ್ ಅಲ್ಲಿ ಈ ನನ್ನ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಅನ್ನ ಅನ್ಬಾಕ್ಸ್ ಮಾಡೋದರ ಜೊತೆಯಲ್ಲಿ ಒಳ್ಳೆ ಅಪ್ರಿಷಿಯೇಟ್ ಕೂಡ ಮಾಡಿದರು. ಒಬ್ಬ ವಿದ್ಯಾರ್ಥಿ ಆದವನಿಗೆ ತನ್ನ ಗುರುಗಳಿಂದ ಇದನ್ನೇ ಬಯಸಿರ್ತಾನೆ. ಹಾಗಾಗಿ ಈ ಒಂದು ಮೂಮೆಂಟನ್ನು ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಹಾಗೆ ಆ ಸಿಲ್ವರ್ ಪ್ಲೇ ಬಟನ್ನಲ್ಲಿ ನನ್ನ ಹೆಸರು ಕೂಡ ಇರುತ್ತೆ. ಆ ಹೆಸರನ್ನು ಸರ್ ಬಾಯಲ್ಲಿ ಕೇಳಿ ತುಂಬ ಖುಷಿ ಕೂಡ ಆಯಿತು. ಸರ್ ತಮ್ಮ ಸ್ಟೂಡೆಂಟ್ಸ್ಗಳ ನೇತೃತ್ವದಲ್ಲಿ ಒಂದು ಸತ್ಕಾರವನ್ನು ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಅನಿಸುತ್ತೆ ಸರ್ಗೆ ಎಷ್ಟೇ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೇ. ಯಾಕಂದರೆ ಸರ್ಗೆ ನಾನು ಕಾಲ್ ಮಾಡಿ, ಸರ್ ಹಿಂಗೆ ನಂದು ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬಂದೈತಿ, ಅದನ್ನು ನಿಮ್ಮ ನೇತೃತ್ವದಲ್ಲಿ ಅನ್ಬಾಕ್ಸ್ ಮಾಡಬೇಕಂತ ಹೇಳಿ ಅಂದಾಗ ಹಿಂದೆ ಮುಂದೆ ಏನು ನೋಡ್ದೇನೆ ಓಕೆ ಬರ್ರಿ ಮಾಡೋಣ ಅಂಥೇಳಿ ಈ ಥರನಾಗಿ ಒಂದು ಒಳ್ಳೆಯ ಸಪೋರ್ಟನ್ನು ಮಾಡಿದರು. ಹಾಗೆ ಇನ್ನು ಮುಂದೆ ಕೂಡ ನನ್ನಂಥ ಇನ್ನೂ ಹೆಚ್ಚು ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಇದೇ ಥರನಾಗಿ ಸಪೋರ್ಟ್ ಮಾಡುವುದರ ಜೊತೆಯಲ್ಲಿ ಈ ನಿಮ್ಮ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಿಯಲಿ ಅಂತ ಕೇಳ್ಕೊಳ್ತೇನೆ ಸರ್. ತುಂಬ ಹತ್ತಿರದಿಂದ ಹಾಗೂ ಒಳ್ಳೆಯ ಆತ್ಮೀಯವಾಗಿ ನನಗೆ ಇಷ್ಟೊಂದು ಸಪೋರ್ಟನ್ನು ಮಾಡಿದಂಥ ಗುರುಗಳಿಗೆ ಈ ಒಂದು ಚಿಕ್ಕ ಸನ್ಮಾನದ ರೂಪದಲ್ಲಿ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ನಮ್ಮ ಸರ್ಗೆ ತಿಳಿಸಿದೆ. ಓಕೆ ಫ್ರೆಂಡ್ಸ್, ಇದೇ ಥರನಾಗಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.